ನಮ್ಮ BMTC ವ್ಯಾಪ್ತಿ 25 ಕಿಲೋಮೀಟ್ರ್ ಇತ್ತು ಇದುವರೆಗೂ. ಅಂದರೆ ಕಾರ್ಪೊರೇಷನ್ ಲಿಮಿಟ್ಟಿಂದ ಬಾರ್ಡ್ರ್ ಬರುತ್ತಲ್ಲ, ಕೊನೆ ಇರುತ್ತಲ್ಲ, ಅಲ್ಲಿಂದ 20 ಕಿಲೋಮೀಟ್ರ್ ವ್ಯಾಪ್ತಿನಲ್ಲಿ ನಮ್ಮ BMTC ಬಸ್ಸುಗಳು ಸಂಚಾರ ಮಾಡ್ತಾಯಿದ್ರು. ಆಮೇಲೆ ಈಗೇನಾಗಿದೆ, ಬೆಂಗಳೂರು ದಕ್ಷಿಣ ತಾಲೂಕು ಮತ್ತು ಬೆಂಗಳೂರು ಉತ್ತರ ತಾಲೂಕು, ಉತ್ತರ ಜಿಲ್ಲೆ ದಕ್ಷಿಣ ಜಿಲ್ಲೆಯಲ್ಲಿ 8 ತಾಲೂಕಿದೆ. ಬಹುತೇಕ ಅಲ್ಲಿ ಕೂಡ ಹೆಚ್ಚು ಜನಸಂಖ್ಯೆ ಆಗಿದೆ. ಅಲ್ಲಿ ಹೊಸ ಹೊಸ ಬಡಾವಣೆಗಳು, ವಿಲ್ಲಾಸು, ಅಪಾರ್ಟ್ಮೆಂಟ್ಸು ಎಲ್ಲ ಬರ್ತಾಯಿದೆ. ಅದಕ್ಕೆ ನಾವು ಸಾಕಷ್ಟು ನಮಗೆ ಶಾಸಕರಿಂದ ಮನವಿಗಳು ಇತ್ತು, ದಕ್ಷಿಣ ಜಿಲ್ಲೆ ಉತ್ತರ ಜಿಲ್ಲೆಯಿಂದ. ಅದಕ್ಕೆ ನಮ್ಮ ಬೋರ್ಡ್ ಮೀಟಿಂಗಲ್ಲಿ 25 ಕಿಲೋಮೀಟ್ರಿಂದ 40 ಕಿಲೋಮೀಟ್ರಿಗೆ ನಾವೀಗ ನಮ್ಮ ಬಸ್ಸನ್ನು ಓಡಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಇದರಿಂದ ಉತ್ತರ ಜಿಲ್ಲೆಯ 4 ತಾಲೂಕು, ದಕ್ಷಿಣ ಜಿಲ್ಲೆಯ 4 ತಾಲೂಕುಗಳಿಗೆ ಅನುಕೂಲ ಆಗುತ್ತೆ. ಬಹುತೇಕ ಚನ್ನಪಟ್ಟಣದವರೆಗೂ ಹೋಗ್ಬೋದು. ಚನ್ನಪಟ್ಟಣ, ಕನಕಪುರ, ಮಾಗಡಿ, ರಾಮನಗರ, ಈ ಕಡೆ ದೇವನಹಳ್ಳಿ ಮತ್ತು ಹೊಸಕೋಟೆ ಮತ್ತು ನೆಲಮಂಗಲ, ದೊಡ್ಡಾಪುರಕ್ಕೆ ಹೋಗ್ತಾಯಿತ್ತು. ಇನ್ನೂ 15 ಕಿಲೋಮೀಟ್ರ್ ವ್ಯಾಪ್ತಿ ಜಾಸ್ತಿ ಆಗುತ್ತೆ. ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ. ಈಗ ನಮ್ಮ BMTC ಬಸ್ಗಳಲ್ಲಿ ಪ್ರತಿದಿನ ಈಗ 40-45 ಲಕ್ಷ ಇದ್ದಿದ್ದು ಈಗ 48 ಲಕ್ಷ ರೀಚ್ ಆಗೋಗಿದೆ. ಇದು ಎಕ್ಸ್ಟೆನ್ಷನ್ ಮಾಡಿದ್ರೆ ಇನ್ನೂ ಒಂದು 5-10 ಲಕ್ಷ ಜನ ಹೆಚ್ಚು ನಮ್ಮ ಬಸ್ಸುಗಳಲ್ಲಿ ಓಡಾಡೋದಕ್ಕೆ ಜನಕ್ಕೆ ಅವಕಾಶ ಆಗುತ್ತೆ. ಆ ಕಡೆಗೆ ಎಲೆಕ್ಟ್ರಿಕ್ ಬಸ್ ಇರುತ್ತೆ ಸರ್? ಅದು ಇದ್ರ ಮೇಲೆ ಹಾಕ್ಕೊಳ್ತೀವಿ, ಅಲ್ಲಿ ಪ್ರಿಯಾರಿಟಿ ಇರುತ್ತೆ, ಪ್ರಿಯಾರಿಟಿ ಮೇಲೆ ಹಾಕ್ತೀವಿ. ಎಲೆಕ್ಟ್ರಿಕ್ ಬಸ್ಸು ನಮ್ಮ ಬಸ್ಗೂ ಏನು ವ್ಯತ್ಯಾಸ ಏನೇ ಇಲ್ಲ ಯಾವುದು ರೇಟಲ್ಲಿ. ಮತ್ತು ಇದರಲ್ಲಿ ಮಾತ್ರ AC ಬಸ್ಸಸ್ಸಲ್ಲಿ ಮಾತ್ರ ರೇಟ್ ಡಿಫ್ರೆನ್ಸ್ ಇರುತ್ತೆ. ಎಲೆಕ್ಟ್ರಿಕ್ ಬಸ್ಸು, ಡೀಸೆಲ್ ಬಸ್ಸಲ್ಲಿ ರೇಟೆಲ್ಲ ಒಂದೇ, ಯೂನಿಫಾರ್ಮ್ ನೋಡ್ಕೊಂಡು ಹಾಕ್ಕೊಳ್ತೀವಿ, ಅದೇನು ತೊಂದರೆ ಏನಿಲ್ಲ. ಈಗ 48 ಲಕ್ಷದಿಂದ 60 ಲಕ್ಷ ಜನಕ್ಕೆ BMTCನಲ್ಲಿ ಜನ ಓಡಾಡೋದಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ಮಾಡಿದ್ದೀವಿ. ಅವಾಗೇನಾಗುತ್ತೆ, ಬೆಂಗಳೂರಲ್ಲಿ ಟ್ರಾಫಿಕ್ ಸಮಸ್ಯೆ ಕಡಿಮೆ ಆಗುತ್ತೆ. ಜನ ಬಸ್ಸಲ್ಲಿ ಓಡಾಡಿದ್ರೆ ಟ್ರಾಫಿಕ್ ಸಮಸ್ಯೆ ಕಡಿಮೆ ಕೂಡ ಆಗುತ್ತೆ, ಮತ್ತು ಜನಕ್ಕೂ ಕೂಡ ಅನುಕೂಲ ಆಗುತ್ತೆ. ಈಗ ಇರ್ತಕ್ಕಂಥ ಬಸ್ಸುಗಳನ್ನೇ ನಾವು ಎಕ್ಸ್ಟೆನ್ಷನ್ ಮಾಡ್ತಾಯಿದ್ದೀವಿ. ಮತ್ತು ನಮಗೆ ಹೊಸದಾಗಿ 4,500 ಎಲೆಕ್ಟ್ರಿಕ್ ಬಸ್ಸಸ್ಸು BMTCಗೆ ಕೇಂದ್ರ ಸರ್ಕಾರದಿಂದ ಕೊಡ್ತಾಯಿದ್ದಾರೆ. ಅಂದರೆ BMTCಗೆ ನೇರವಾಗಿ ಕೊಡೋದಿಲ್ಲ, ಅದನ್ನು ಅವರು ಟೆಂಡ್ರ್ ಕರೀತಾರೆ. ಟೆಂಡ್ರ್ ಕರೆದಾಗ ಪ್ರೈವೇಟ್ ಆಪ್ರೇಟರ್ಸ್ ಇರ್ತಾರೆ. ಈಗ ಟಾಟಾ ಅವರು, ನೆಕ್ಸಸ್ಸು, JBM ಮತ್ತು ಲೇಲ್ಯಾಂಡ್ ಅವ್ರದ್ದು 4 ಕಂಪ್ನಿಗಳು ಈಗ ನಡೆಸ್ತಾ ಇದ್ದಾರಲ್ಲ, ಆ ಥರ ಇನ್ನೂ ಬೇರೆ ಬೇರೆ ಕಂಪ್ನೀಸು ಪಾರ್ಟಿಸಿಪೇಟ್ ಮಾಡ್ತಾರೆ. ಬಸ್ ಅವ್ರದ್ದೇ, ಪ್ರೈವೇಟ್ ಅವ್ರದ್ದು, ಆಮೇಲೆ ಡ್ರೈವರ್ ಅವ್ರದ್ದೇ, ಆಮೇಲೆ ಮೇಂಟೆನೆನ್ಸು ಅವ್ರದ್ದೇ. ನಮ್ಮದು ಕಂಡಕ್ಟರ್ ಇರ್ತಾರೆ, ಮತ್ತು ಕಿಲೋಮೀಟ್ರಿಗೆ ಇಷ್ಟು ನಾವು ಕೊಡ್ತೀವಿ. ನೇರವಾಗಿ ಬಸ್ಸು ಕೇಂದ್ರ ಸರ್ಕಾರ ನಮ್ಮ ಸಂಸ್ಥೆ ಕೊಡೋಲ್ಲ, ಪ್ರೈವೇಟ್ ಕಂಪ್ನೀಸ್ ಕೊಡ್ತಾರೆ, ಅವ್ರ ಹತ್ರ ನಾವು ಬಾಡಿಗೆಗೆ ತಗೊಳ್ತೀವಿ. ಸಹಜವಾಗಿ ಜನಕ್ಕೆ ಇದರಿಂದ ಅನುಕೂಲ ಹೆಚ್ಚು. ನಾವು ವ್ಯಾಪ್ತಿ ವಿಸ್ತರಣೆ ಮಾಡಿರೋದ್ರಿಂದ ಜನಕ್ಕೆ ಸಹಾಯ ಆಗುತ್ತೆ. ಈಗ 48 ಲಕ್ಷ ಜನ ಓಡಾಡ್ತಾ ಇದ್ದಾರೆ, ಇದು 60 ಲಕ್ಷ ಜನ ಪ್ರತಿದಿನ ಓಡಾಡೋದಕ್ಕೆ ಅವಕಾಶ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.